ಶ್ರೀರಾಮನು ಹಿಂದೂ ಧರ್ಮದ ಅತ್ಯಂತ ಪ್ರಭಾವಶಾಲಿ ಮತ್ತು ಪೂಜ್ಯನೀಯ ಪುರಾಣಿಕ ಪಾತ್ರಗಳಲ್ಲಿ ಒಬ್ಬನು. ರಾಮಾಯಣ ಮಹಾಕಾವ್ಯದಲ್ಲಿ ಶ್ರೀರಾಮನ ಜನನ ಮತ್ತು ಜೀವನದ ಕಥೆಯನ್ನು ವಿಸ್ತೃತವಾಗಿ ವರ್ಣಿಸಲಾಗಿದೆ. ಶ್ರೀರಾಮನ ಜನನ ಮತ್ತು ಚರಿತ್ರೆಯ ಕುರಿತು ಕೆಲವು ಮುಖ್ಯಾಂಶಗಳನ್ನು ಈ ಕೆಳಗಿನಂತೆ ವಿವರಿಸಬಹುದು. ಶ್ರೀರಾಮನ ಜನನ. ವಂಶ ಮತ್ತು ಕುಟುಂಬ. ಶ್ರೀರಾಮನು ಸೂರ್ಯವಂಶದ ಶ್ರೇಷ್ಠ ರಾಜನಾಗಿದ್ದ ದಶರಥನ ಹಿರಿಯ ಪುತ್ರ. ದಶರಥನ 4 ಹೆಣಂದಿರು ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರಾ. ಜನನ ಸ್ಥಳ. ಶ್ರೀರಾಮನು ಉತ್ತರ ಭಾರತದ ಅಯೋಧ್ಯ ನಗರಿಯಲ್ಲಿ ಜನಿಸಿದರು. ಅವತಾರ ತತ್ವ. ಹಿಂದೂ ಪುರಾಣಗಳ ಪ್ರಕಾರ ಶ್ರೀರಾಮನು ವಿಷ್ಣುವಿನ 7ನೇ ಅವತಾರ. ಇವನ ಜನನದ ಮುಖ್ಯ ಉದ್ದೇಶ ಭೂಮಿಯಲ್ಲಿದ್ದ ದುಷ್ಟರ ಸಂಹಾರ ಮತ್ತು ಧರ್ಮ ಸ್ಥಾಪನೆ. ಶ್ರೀರಾಮನ ಚರಿತ್ರೆ. ಬಾಲ್ಯ ಮತ್ತು ಶಿಕ್ಷಣ. ಬಾಲಕ ರಾಮನು ತನ್ನ 3 ಸಹೋದರರು ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರೊಂದಿಗೆ ಅಶ್ವಸಲ್ಲ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದರು. ವಶಿಷ್ಠರು ಇವರ ಗುರು. ವಿವಾಹ. ಶ್ರೀರಾಮನು ಸೀತೆಯನ್ನು ಸ್ವಯಂವರದಲ್ಲಿ ತಾಳಿ. ಸೀತೆ ರಾಜ ಜನಕನ ಪುತ್ರಿ. ವನವಾಸ. ಕೈಕೇಯಿಯ ಔಪಾದದಿಂದಾಗಿ ರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ತೆರಳಿದರು. ಇವರೊಂದಿಗೆ ಸೀತಾ ಮತ್ತು ಸಹೋದರ ಲಕ್ಷ್ಮಣವೂ ಹೋಗಿದರು. ರಾವಣವಧೆ. ರಾಮನು ತನ್ನ ಸ್ತ್ರೀಯಾದ ಸೀತೆಯನ್ನು ರಾವಣನಿಂದ ಮುಕ್ತಗೊಳಿಸಲು ರಾಮನು ವಾನರ ಸೇನೆ ಮತ್ತು ಹನುಮಂತನ ಸಹಾಯದಿಂದ ಲಂಕೆಯ ರಾಜನಾದ ರಾವಣನನ್ನು ಸಂಹಾರ ಮಾಡಿದರು. ಪಟ್ಟಾಭಿಷೇಕ. ವನವಾಸ ಮತ್ತು ರಾವಣ ಸಂಹಾರದ ನಂತರ ರಾಮನು ಅಯೋಧ್ಯೆಗೆ ವಾಪಸಾಗಿದ್ದು ಅಯೋಧ್ಯೆಯ ರಾಜನಾಗಿ ಪುನಃ ಪಟ್ಟಾಭಿಷೇಕಗೊಂಡರು. ಆದರ್ಶ ರಾಜ್ಯ ಮತ್ತು ಧರ್ಮ. ಶ್ರೀರಾಮನು ಆಧುನಿಕ ಧರ್ಮನಿಷ್ಠ, ಪ್ರಜೆಪ್ರಿಯ ಮತ್ತು ನ್ಯಾಯಬುದ್ಧಿಯಿರುವ ರಾಜನಾದರು. ಇವರ ಇಡೀ ಜೀವನವು ತ್ಯಾಗ, ಧರ್ಮ ಮತ್ತು ಸತ್ಯನಿಷ್ಠೆಯ ಪರ್ಯಾಯವಾಗಿದೆ. ರಾಮಾಯಣ. ರಾಮಾಯಣವು ರಾಮನ ಜೀವನಕಥೆಯನ್ನು ವಿವರಿಸುವ ಮಹಾಕಾವ್ಯ. ಇದರಲ್ಲಿ ರಾಮನ ಜನನ, ಬಾಲ್ಯ, ವಿವಾಹ, ವನವಾಸ, ಸೀತೆ ಅಪಹರಣ, ರಾವಣ ಸಂಹಾರ ಮತ್ತು ಅವರ ರಾಜ್ಯದ ಕಥೆಗಳಿವೆ. ಇದು ವಾಲ್ಮೀಕಿ ಮಹರ್ಷಿ ಅವರಿಂದ ರಚಿತವಾಗಿದೆ. ರಾಮನ ಚರಿತ್ರೆಯು ಹಿಂದೂ ಧರ್ಮದ ಮಾತ್ರವಲ್ಲದೆ ಭಾರತೀಯ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳಿಗೆ ದಿಕ್ಕು ತೋರಿಸುವ ಪ್ರಮುಖ ಕಥೆಯಾಗಿದೆ. ರಾಮನ ಚರಿತ್ರೆಯ ಮುಂದಿನ ಭಾಗವು ಅವರ ರಾಜ್ಯವೃತ್ತಾಂತ, ನ್ಯಾಯಾಲಯಗಳ ಸ್ಥಾಪನೆ, ಅವರ ನೈತಿಕ ಅಡಿಗಲ್ಲುಗಳು ಮತ್ತು ಅವರ ಧರ್ಮಾನುಷ್ಠಾನ ಕ್ರಮಗಳ ಬಗ್ಗೆ ವಿವರಿಸುತ್ತದೆ. ಅದರಲ್ಲಿ ರಾಮನು ಒಂದು ಧರ್ಮಾನುಷ್ಠಾನ ಕ್ರಮಕ್ಕಾಗಿ ಸುಮಿತ್ರಾ ತಾಯಿಗೆ ಪ್ರತಿಜ್ಞೆ ಮಾಡಿದ್ದು, ದೇವತೆಗಳ ಕನಸುಗಳು ಮತ್ತು ಅವರ ರಾಜ್ಯದ ಸುಂದರ ವರ್ಣನೆಗಳು ಇವೆ. ರಾಮನ ಜೀವನದ ಮಹತ್ವದ ಅಂಶಗಳಲ್ಲಿ ಒಂದು ಆಗಿ ಅವರ ಪಾತ್ರದಲ್ಲಿ ನ್ಯಾಯ, ಧರ್ಮ, ಸತ್ಯ, ಧೈರ್ಯ ಮತ್ತು ಅತ್ಯಾಧುನಿಕ ನಾಗರಿಕತೆಯ ಮೌಲ್ಯಗಳ ಪ್ರತಿಪಾದನೆ ಇರುತ್ತದೆ. ಇದರ ಮೂಲಕ ಅವರು ಭಾರತೀಯ ಸಮಾಜದಲ್ಲಿ ಅಮರವಾದ ಸ್ಥಾನವನ್ನು ಗಳಿಸಿದ್ದಾರೆ. ರಾಮನ ಜೀವನದ ಮುಂದಿನ ಭಾಗವು ಅವರ ರಾಜ್ಯಾಧಿಕಾರಿಯಾಗಿದ್ದ ಕಾಲವನ್ನು ವರ್ಣಿಸುತ್ತದೆ. ರಾಮನು ಆದರ್ಶ ರಾಜನಾಗಿ ತನ್ನ ರಾಜ್ಯವನ್ನು ನ್ಯಾಯವಾಗಿ ಆಡಳಿತ ಮಾಡಲು ಪ್ರಯತ್ನಿಸಿದರು. ಅವರು ಅಧಿಕಾರದ ಬಳಕೆಯನ್ನು ನ್ಯಾಯದ ಹೊರೆಯಿಂದ ಸೀಮಿತಗೊಳಿಸಿದರು ಮತ್ತು ರಾಜ್ಯದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿದರು. ಈ ಕಾಲದಲ್ಲಿ ರಾಮನ ಅನೇಕ ಕ್ರಮಗಳು ಕೆಲಸಗಳು ನಡೆದುಹೋದವು. ರಾಜ್ಯ ಆಡಳಿತ. ರಾಮನು ನ್ಯಾಯವಾಗಿ ಅಧಿಕಾರ ನಡೆಸಿ ಅತ್ಯಂತ ಕುಶಲವಾಗಿ ತನ್ನ ರಾಜ್ಯವನ್ನು ನಿರ್ವಹಿಸಿದರು. ಅವರು ಧರ್ಮ, ನೀತಿ ಮತ್ತು ನ್ಯಾಯವನ್ನು ಆಧರಿಸಿದ ಒಂದು ಆಡಳಿತ ಪದ್ಧತಿಯನ್ನು ಸ್ಥಾಪಿಸಿದರು. ರಾಮರಾಜ್ಯ. ರಾಮನ ಕಾಲದಲ್ಲಿ ಭರತಖಂಡವು ರಾಮರಾಜ್ಯವೆಂದು ಕರೆಯಲ್ಪಟ್ಟಿತು. ಇದು ನ್ಯಾಯದ ಮೇಲೆ ನಿಂತ ರಾಜ್ಯವಾಗಿತ್ತು, ಯಾತ್ರಿಕರಿಗೆ ನ್ಯಾಯವಾಗಿ ಕಾನೂನುಗಳನ್ನು ಹೊಂದಿದ್ದಿತು. ಸಮಾಜ ಸುಧಾರಣೆ. ರಾಮನು ಅನೇಕ ಸಮಾಜ ಸುಧಾರಣೆಗಳನ್ನು ಪ್ರಾಥಮಿಕ ರೂಪದಲ್ಲಿ ಅಂಗೀಕರಿಸಿದರು. ಇದು ಮುಖ್ಯವಾಗಿ ಅನೇಕ ಜಾತಿಯ ಮಧ್ಯದಲ್ಲಿ ಸಮತ್ವದ ಭಾವನೆಯ ಸಹಜ ಹರಿವನ್ನು ಕುರಿತಿತ್ತು. ಧರ್ಮಾನುಷ್ಠಾನ. ರಾಮನು ತನ್ನ ಜೀವನವು ಧರ್ಮಾನುಷ್ಠಾನದ ಆದರ್ಶಗಳನ್ನು ಉಳಿಸುವುದಕ್ಕೆ ಅತ್ಯಂತ ಪ್ರಾಮುಖ್ಯಪಡಿಸಿದರು. ಅವರ ಜೀವನವು ರಾಮನ ಜೀವನದ ಇನ್ನೂ ಮುಂದಿನ ಭಾಗವು ಅವರ ಕಾಲದ ಅಂತ್ಯದಲ್ಲಿ ನಡೆದ ಕೆಲವು ಘಟನೆಗಳನ್ನು ವರ್ಣಿಸುತ್ತದೆ. ರಾಮನು ಅಯೋಧ್ಯೆಗೆ ಪರಾಭವದಿಂದ ಹಿಂತಿರುಗಿದ ಮೇಲೆ ಅವರು ಮುದುಕರ ಜೀವನವನ್ನು ಆರಂಭಿಸಿದರು. ಇದು ಅವರ ಕ್ರಮಗಳ ಕನಸುಗಳನ್ನು ತನ್ನೆಡೆಗೆ ಸೆಳೆದಾಗ ಇವರು ವನವಾಸಕ್ಕೆ ತಮ್ಮ ಧರ್ಮಾನುಷ್ಠಾನವನ್ನು ಹಿಂದಕ್ಕೆ ಮರಳಿಸಿದರು. ಅವರ ಜೀವನದ ಇದೇ ಅಂತ್ಯಭಾಗವು ಅವರ ಮೋಕ್ಷಾರ್ಥವಾಗಿತ್ತು. ಕೆಲವು ರಾಮಾಯಣ ಗ್ರಂಥಗಳು ಅವರ ಪರಮ ಉದ್ದೇಶವನ್ನು ವರ್ಣಿಸುತ್ತವೆ. ಅವರು ವನವಾಸದ ಅಂತ್ಯದಲ್ಲಿ ಅಯೋಧ್ಯೆಗೆ ಹಿಂತಿರುಗಿ ದೇವರಿಗೆ ತಮ್ಮ ಅರ್ಪಿತ ಹರಿಕೃಪೆಯನ್ನು ಪ್ರತಿಷ್ಠಿಸಿದರು. ಅವರು ಮರಣವನ್ನು ಮುಂದಕ್ಕೆ ಆರಿಸಿ ಅವರ ಆತ್ಮವು ಬ್ರಹ್ಮನ ಹತ್ತಿರ ಸೇರಿತು. ಈ ಅಂತ್ಯಭಾಗದಲ್ಲಿ ರಾಮನ ಜೀವನದ ಹಾಗೂ ಅವರ ಆದರ್ಶಗಳ ಉತ್ತಮ ಸಂದರ್ಶನವಾಗಿದೆ. ಅವರ ಜೀವನದ ಪ್ರತಿಯೊಂದು ಕ್ರಮವೂ ಧರ್ಮ, ನೀತಿ, ಸತ್ಯ, ಧೈರ್ಯ ಮತ್ತು ಧೈರ್ಯದ ಆದರ್ಶಗಳ ಉತ್ತಮ ಪ್ರತಿಬಿಂಬವಾಗಿದೆ.
ಅವರ ಅತ್ಯುನ್ನತ ಉದ್ದೇಶ ಮತ್ತು ಧ್ಯೇಯಗಳು ಪ್ರತಿಯೊಂದು ವ್ಯಕ್ತಿಗೂ ಪ್ರೇರಣೆಯಾಗಬಲ್ಲವು. ಅವರು ಬಾಳಿದ ವಿಶೇಷತೆ ಮತ್ತು ಸಮಾಜದಲ್ಲಿ ಅವರ ಸ್ಥಾನ ಅವರ ಪ್ರತಿಭೆಯ ಪ್ರತಿಬಿಂಬ.